ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ರಾಜ್ಯ ಸರ್ಕಾರದ ಮತ್ತೊಂದು ನಡೆ ಜನಾಕ್ರೋಶಕ್ಕೆ ಕಾರಣ ಆಗಿದೆ. ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿರೋ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡೋ ನಿರ್ಧಾರ ತಗೊಂಡಿದ್ದಾರೆ. ಪ್ರತಿಯೊಂದು ಕಾಯಿಲೆಗೆ ಸಂಬಂಧಪಟ್ಟ A to Z ಮೆಡಿಸಿನ್ ಕಮ್ಮಿ ಬೆಲೆಯಲ್ಲಿ ಕೊಡೋ ಜನೌಷಧಿ ಕೇಂದ್ರಗಳು ಅದನ್ನ ಕ್ಲೋಸ್ ಮಾಡೋಕೆ ಈಗ ಡೆಡ್ ಲೈನ್ ಕೊಡಲಾಗಿದೆ. ಸೊ 200ಕ್ಕೂ ಅಧಿಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕರ್ನಾಟಕದಲ್ಲಿ ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡೋಕೆ ಕರ್ನಾಟಕ ಸರ್ಕಾರ ಹೆಜ್ಜೆ ಇಟ್ಟಿರೋದು ಬಹಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕೆಲ ಕಡೆ ಬಂದ್ ಮಾಡಿ ಆಗಿದೆ. ಹಾಗಿದ್ರೆ ರಾಜ್ಯ ಸರ್ಕಾರ ಜನೌಷಧಿ ಕೇಂದ್ರಗಳ ವಿರುದ್ಧ ಇದ್ಯಾಕೆ ಇಂತಹ ಯುದ್ಧವನ್ನ ಸಾರಿದೆ? ಇದಕ್ಕೆ ಸರ್ಕಾರ ಕೊಡ್ತಿರೋ ಸಮರ್ಥನೆ ಏನು? ಅಸಲಿಗೆ ಏನಿದು ಜನೌಷಧಿ ಕೇಂದ್ರ ಅಂತ ಹೇಳಿದ್ರೆ ಇದರ ಪರವಾಗಿ ಕ್ಯಾಂಪೇನ್ಗಳು ಶುರುವಾಗ್ತಿರೋದು ಯಾಕೆ? ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಜನೌಷಧಿ ಕೇಂದ್ರಗಳು ಬಂದ್. ಸ್ನೇಹಿತರೆ, ಕಳೆದ ತಿಂಗಳು ರಾಜ್ಯ ಸರ್ಕಾರ ಎಲ್ಲ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿರೋ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡುವಂತೆ ಆದೇಶ ಹೊರಡಿಸಿದೆ. ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚೀಫ್ ಸೆಕ್ರೆಟರಿ PK ಶ್ರೀಪತಿ ಅಧಿಕೃತವಾಗಿ ಜನೌಷಧಿ ಕೇಂದ್ರಗಳ ಬಾಗಿಲು ಹಾಕೋಕೆ ಆದೇಶ ಹೊರಡಿಸಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ ಕಮ್ಮಿ ರೇಟಿಗೆ ಕ್ವಾಲಿಟಿ ಜನರಿಕ್ ಮೆಡಿಸಿನ್ ಸಿಗುತ್ತೆ. ಕಾಲು ಭಾಗಕ್ಕಿಂತ ಕಮ್ಮಿ ರೇಟ್ ಇರುತ್ತೆ. ಕೆಲವೊಂದ್ಸಲ ಹೊರಗಡೆ 100 ರೂಪಾಯಿ ಸಿಗೋ ಮೆಡಿಸಿನ್ ಇಲ್ಲಿ 15-20 ರೂಪಾಯಿಗೆಲ್ಲ ಸಿಗುತ್ತೆ. ಜನರಿಕ್ ಮೆಡಿಸಿನ್ ಅಂದ್ರೆ ದುಬಾರಿ ಬೆಲೆಯ ಬ್ರಾಂಡೆಡ್ ಮೆಡಿಸಿನ್ಗಳಲ್ಲಿರೋ ಅದೇ ಫಾರ್ಮುಲಾ ಬಳಸಿ ತಯಾರಿಸಿರೋ ಕಡಿಮೆ ಬೆಲೆಯ ಕ್ವಾಲಿಟಿ ಮೆಡಿಸಿನ್. ಡಯಾಬಿಟಿಸ್, ಹೃದಯ ಸಂಬಂಧಿ ಕಾಯಿಲೆಗಳ ರಾಜಧಾನಿಯಾಗಿರೋ ಭಾರತಕ್ಕೆ ಕಮ್ಮಿ ಬೆಲೆಯ ಜನರಿಕ್ ಮೆಡಿಸಿನ್ ತುಂಬಾ ಅವಶ್ಯಕತೆ ಇತ್ತು. ಬಹಳ ಜನರಿಗೆ ಇದರಿಂದ ಹೆಲ್ಪ್ ಆಗ್ತಾ ಇತ್ತು. ಇದೇ ಕಾರಣಕ್ಕೆ 2008ರಲ್ಲಿ UPA ಸರ್ಕಾರ ಇದ್ದಾಗಲೇ ಜನೌಷಧಿ ಹೆಸರಲ್ಲಿ ಲಾಂಚ್ ಆಗಿತ್ತು. ಇದರ ಕಲ್ಪನೆ ಬಂದಿತ್ತು. 2015ರಲ್ಲಿ ಮೋದಿ ಸರ್ಕಾರ ಈ ಯೋಜನೆಯನ್ನ ಪ್ರಧಾನಮಂತ್ರಿ ಜನೌಷಧಿ ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಲಾಂಚ್ ಮಾಡಿತು. ದೇಶದಾದ್ಯಂತ ಸಾವಿರಾರು ಜನೌಷಧಿ ಕೇಂದ್ರಗಳನ್ನ ಸ್ಥಾಪಿಸಿದ್ರು. 10,000ಕ್ಕೂ ಅಧಿಕ ಜನೌಷಧಿ ಕೇಂದ್ರಗಳಿದಾವೆ. ಈ ಪೈಕಿ ಸಾವಿರಾರು ಔಟ್ಲೆಟ್ಗಳು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಇದಾವೆ ಭಾರತದಾದ್ಯಂತ. 90% ಕಡಿಮೆ ಬೆಲೆಯ ಮೆಡಿಸಿನ್, 100 ಕೋಟಿ ಉಳಿತಾಯ. ಎಸ್ ಸ್ನೇಹಿತರೆ, ಬ್ರಾಂಡೆಡ್ ಮೆಡಿಸಿನ್ಗಳಿಗಿಂತ 50ರಿಂದ 90% ಕಡಿಮೆ ಬೆಲೆಗೆ ಜನೌಷಧಿ ಕೇಂದ್ರಗಳಲ್ಲಿ ಜನರಿಕ್ ಮೆಡಿಸಿನ್ ಸಿಗ್ತಾ ಇದೆ. ಡಯಾಬಿಟಿಸ್ಗೆ ಬಳಸೋ ಮೆಟಾಫಾರ್ಮಿನ್ ಬ್ರಾಂಡೆಡ್ ಟ್ಯಾಬ್ಲೆಟ್ಸ್ ಶೀಟ್ಗೆ 300 ರೂಪಾಯಿ ಇದ್ರೆ ಜನೌಷಧಿ ಕೇಂದ್ರದಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ 30 ರೂಪಾಯಿಗೆ ಸಿಗುತ್ತೆ. 1 ರೂಪಾಯಿಗೆ ಸ್ಯಾನಿಟರಿ ನ್ಯಾಪ್ಕಿನ್ ಸಿಗುತ್ತೆ. 30ಕ್ಕೂ ಅಧಿಕ ಸರ್ಜಿಕಲ್ ಐಟಮ್ಸ್ ಕಮ್ಮಿ ಬೆಲೆಗೆ ಸಿಗುತ್ತೆ. ಒಟ್ಟು ಹತ್ತತ್ರ 2,000 ರೀತಿಯ ವಿಶ್ವ ಆರೋಗ್ಯ ಸಂಸ್ಥೆ ಸರ್ಟಿಫೈಡ್ ಹಾಗೂ ಟೆಸ್ಟೆಡ್ ಮೆಡಿಸಿನ್ಗಳನ್ನ ಜನೌಷಧಿ ಕೇಂದ್ರಗಳಲ್ಲಿ ತುಂಬಾ ಕಮ್ಮಿ ರೇಟಿಗೆ ಪರ್ಚೇಸ್ ಮಾಡಬಹುದು. ಜೊತೆಗೆ ಅದಿಲ್ಲ ಇದಿಲ್ಲ ಅಂತ ನೆಪ ತುಂಬಾ ಕಮ್ಮಿ, ಆಲ್ಮೋಸ್ಟ್ ಎಲ್ಲಾ ಸಿಗುತ್ತೆ. ಡೇ ಟು ಡೇ ಬೇಸಿಸ್ ನಲ್ಲಿ ಬೇಕಾಗೋ ಎಲ್ಲಾ ಸಾಮಾನ್ಯ ಮೆಡಿಸಿನ್ಗಳು ಅವೈಲೇಬಲ್ ಇದ್ದೇ ಇರ್ತವೆ. ಇದೇ ಕಾರಣಕ್ಕೆ ಗ್ರಾಹಕರಿಗೆ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಉಳಿತಾಯ ಆಗ್ತಾ ಇದೆ. ಸ್ಕ್ರೀನ್ ಮೇಲೆ ನೀವು ಸರ್ಕಾರಿ ಡೇಟಾನೇ ನೋಡ್ತಾ ಇದ್ದೀರಿ. ಕಳೆದ ವರ್ಷ ಜನೌಷಧಿ ಕೇಂದ್ರಗಳಲ್ಲಿ 1,235 ಕೋಟಿ ರೂಪಾಯಿ ಮೌಲ್ಯದ ಮೆಡಿಸಿನ್ ಮಾರಾಟ ಆಗಿದೆ. ಒಂದು ವೇಳೆ ಜನೌಷಧಿ ಕೇಂದ್ರಗಳು ಇಲ್ಲದೆ ಹೋಗಿದ್ರೆ ಇದರ 10 ಪಟ್ಟು, ಆಲ್ಮೋಸ್ಟ್ 7ರಿಂದ 10,000 ಕೋಟಿ ರೂಪಾಯಿಯಷ್ಟು ಕಾಸ್ಟ್ಲಿ ಮೆಡಿಸಿನ್ಗಳಿಗೆ ಜನ ದುಡ್ಡು ಹಾಕೋ ಪರಿಸ್ಥಿತಿ ಬರ್ತಾ ಇತ್ತು. ಸೊ ಇಂಥ ಜನೌಷಧಿ ಕೇಂದ್ರಗಳನ್ನ ಹಾಸ್ಪಿಟಲ್ಗಳಲ್ಲೂ ಕೂಡ ಸ್ಥಾಪನೆ ಮಾಡಲಾಗಿತ್ತು. ರೈಲ್ವೆ ಸ್ಟೇಷನ್ಗಳಲ್ಲಿ, ಹಾಸ್ಪಿಟಲ್ಗಳಲ್ಲೂ ಕೂಡ ಸ್ಥಾಪನೆ ಮಾಡಲಾಗಿತ್ತು. ತುಂಬಾ ಯೂಸ್ಫುಲ್. ಹಾಸ್ಪಿಟಲ್ಗಳಲ್ಲಿ ಇರೋ ತುಂಬಾ ಯೂಸ್ಫುಲ್. ಯಾಕಂದ್ರೆ ಹಾಸ್ಪಿಟಲ್ಗಳಲ್ಲಿ ಒಬ್ರು ಪೇಷಂಟ್, ಒಬ್ರು ಅಟೆಂಡರ್ ಇರ್ತಾರೆ. ಪೇಷಂಟ್ನ ಬಿಟ್ಟು ದೂರ ಎಲ್ಲ ಹೋಗಕ್ಕಾಗಲ್ಲ. ಜೊತೆಗೆ ಎಷ್ಟೋ ಸಲ ಏನಾಗುತ್ತೆ, ಮಹಿಳೆಯರು ಇರ್ತಾರೆ ಅಟೆಂಡರ್ಸ್. ಪುರುಷರು ಎಷ್ಟು ದಿನ ಅಂತ ಆಸ್ಪತ್ರೆಯಲ್ಲಿ ಇರ್ತಾರೆ ನೋಡ್ಕೊಂಡು ಪೇಷಂಟ್ನ. ಅವ್ರು ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಪಾಪ ಬಡವರು, ಮಿಡಲ್ ಕ್ಲಾಸ್ನ ಅವರೇ ತಾನೇ ಸರ್ಕಾರಿ ಆಸ್ಪತ್ರೆಗಳಿಗೆ ಅಡ್ಮಿಟ್ ಮಾಡೋದು. ಸಿನಾರಿಯೋ ಯೋಚನೆ ಮಾಡಿ. ಒಬ್ರಿಗೆ ಹುಷಾರಿಲ್ಲ, ಸಾಮಾನ್ಯವಾಗಿ ಏನಾಗುತ್ತೆ, ಇನ್ನೊಬ್ರು ಮಹಿಳೆನೇ ಅಟೆಂಡರ್ ಆಗ್ಬಿಟ್ಟು ಪುರುಷರು ಕೆಲ್ಸಕ್ಕೆ ಹೋಗಿರ್ತಾರೆ. ಈ ರೀತಿ ವಾತಾವರಣ ನಿಮ್ಗೆ ತುಂಬಾ ಕಡೆ ಸಿಗುತ್ತೆ. ಏನೇ ಲಿಂಗ ಸಮಾನತೆ ಬಗ್ಗೆ ನೀವು ಮಾತನಾಡಿದ್ರು ಕೂಡ, ಯಾಕೆ ಮಹಿಳೆಯರು ಕೆಲ್ಸಕ್ಕೆ ಹೋಗಲ್ವಾ ಅಂತ ಹೇಳಿದ್ರು ಕೂಡ, ಇವತ್ತಿನ ಸಿಚುವೇಶನ್ಗೆ ನೀವು ವಾಸ್ತವಕ್ಕೆ ಹೋಗಿ ನೋಡಿದ್ರೆ 90% ಹೀಗೆ ಆಗ್ತಾ ಇರುತ್ತೆ ಅಲ್ವಾ? ಅಂತ ಟೈಮ್ನಲ್ಲಿ ಹಾಸ್ಪಿಟಲ್ ಕಾಂಪೌಂಡ್ ಒಳಗಡೆನೆ ಎಲ್ಲಾ ಮೆಡಿಸಿನ್ ಸಿಗುತ್ತೆ ಅಂತ ಹೇಳಿದ್ರೆ ತುಂಬಾ ಅನುಕೂಲ ಆಗ್ತಾ ಇತ್ತು. ಪೇಷಂಟ್ ಬಿಟ್ಟು ಎಲ್ಲೆಲ್ಲೋ ಹುಡ್ಕೊಂಡು ಹೋಗುವಂತ ಪರಿಸ್ಥಿತಿ, ಬಿಲ್ಡಿಂಗ್ ಇಂದ ಹೊರಗೆ ಹೋಗಿ, ರೋಡ್ ದಾಟಿ ಹೋಗಿ, ಇನ್ನೊಂದು ಪ್ರೈವೇಟ್ ಮೆಡಿಕಲ್ ಅಲ್ಲಿ ಹೋಗಿ ದುಬಾರಿ ಬೆಲೆ ಕೊಟ್ಟು ತಗುವಂತ ಪರಿಸ್ಥಿತಿ ಕಮ್ಮಿ ಆಗ್ತಾ ಇತ್ತು. ಆದರೆ ರಾಜ್ಯ ಸರ್ಕಾರ ಇವುಗಳ ಬಾಗಿಲು ಹಾಕೋಕೆ ಮುಂದಾಗಿದೆ. ಈಗ 200ಕ್ಕೂ ಅಧಿಕ ಫಾರ್ಮಸಿ ಬಂದ್. ಆರೋಗ್ಯ ಇಲಾಖೆ ಚೀಫ್ ಸೆಕ್ರೆಟರಿ ಆದೇಶದ ಮೇರೆಗೆ 31 ಜನೌಷಧಿ ಕೇಂದ್ರಗಳ ಅಪ್ಲಿಕೇಶನ್ ರಾಜ್ಯ ಸರ್ಕಾರ ರಿಜೆಕ್ಟ್ ಕೂಡ ಮಾಡಿದೆ. ಅಂದ್ರೆ ಇವು ಹೊಸದಾಗಿ ಬರಬೇಕಾಗಿದ್ದ ಜನೌಷಧಿ ಕೇಂದ್ರಗಳು ರಿಜೆಕ್ಟ್ ಮಾಡಿದ್ದಾರೆ, ಬೇಡ ನೀವು ಮಾಡೋದು ಅಂತ.
ಈಗ ಇರೋ ಸರ್ಕಾರಿ ಆಸ್ಪತ್ರೆಗಳಲ್ಲಿರೋ 200ಕ್ಕೂ ಅಧಿಕ ಜನೌಷಧಿ ಕೇಂದ್ರಗಳ ಲೈಸೆನ್ಸ್ ಅವಧಿ ಮುಗಿತಾ ಇದ್ದ ಹಾಗೆ ಅವು ಬಂದ್ ಮಾಡ್ತಾರಂತೆ, ಲೈಸೆನ್ಸ್ ರಿನ್ಯೂವಲ್ ಮಾಡೋದಿಲ್ಲಂತೆ. ಇಷ್ಟೇ ಅಲ್ಲ, ಲೈಸೆನ್ಸ್ ಅವಧಿ ಮುಗಿತಾ ಬಂದಿರೋ ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡೋಕೆ ಡೆಡ್ಲೈನ್ ಕೂಡ ಕೊಡಲಾಗಿದೆ. ಉದಾಹರಣೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಬಳಿಯ ಸಿದ್ದಾಪುರದ ಜನೌಷಧಿ ಕೇಂದ್ರಕ್ಕೆ ಜೂನ್ 1ರ ಒಳಗೆ ಬಂದ್ ಮಾಡೋಕೆ ಗಡುವನ್ನ ಕೊಡಲಾಗಿತ್ತು. ಇಷ್ಟೊತ್ತಿಗೆ ಬಂದ್ ಆಗಿರ್ಬೋದು. ಈಗ ಆಗಿದೆಯಾ ಇಲ್ವಾ ಅಂತ ನಮ್ಮ ವೀಕ್ಷಕರು ಯಾರು ಅಲ್ಲಿ ಸ್ಥಳೀಯರಿದ್ರೆ ಅವರು ಕಮೆಂಟ್ ಮಾಡಿ ತಿಳಿಸಬಹುದು. ಜನೌಷಧಿ ಕೇಂದ್ರಗಳ ಅವಶ್ಯಕತೆ ಏನು? ಇದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿರೋ ಮಾತು. ಜನೌಷಧಿಯಿಂದ ಸಬ್ಸಿಡಿ ದರದಲ್ಲಿ ಮೆಡಿಸಿನ್ ಸಿಗುತ್ತೆ ಅಂತ ಹೇಳ್ತಾರೆ, ಅದು ನಿಜ. ಆದ್ರೆ ಕರ್ನಾಟಕ ಉಚಿತವಾಗಿ ಜನರಿಗೆ ಮೆಡಿಸಿನ್ ಕೊಡ್ತಾ ಇದೆ ರೀ. ಹೀಗಿರುವಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳ ಅವಶ್ಯಕತೆ ಏನು ಅಂತ ಕೇಳಿದ್ದಾರೆ. ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಕೂಡ ಸರ್ಕಾರಿ ಆಸ್ಪತ್ರೆಗಳೇ ಎಲ್ಲ ಮೆಡಿಸಿನ್ ಫ್ರೀಯಾಗಿ ಕೊಡುವಂತೆ ನಾವು ಟಫ್ ರೂಲ್ಸ್ ಜಾರಿ ಮಾಡಿದೀವ್ರಿ. ಮೊದಲಾದ್ರೆ ಆಸ್ಪತ್ರೆಗಳಿಗೆ ಫಂಡಿಂಗ್ ಸಿಗ್ತಾ ಇರಲಿಲ್ಲ, ಈಗ ಬೇಕಾದಷ್ಟು ಫಂಡಿಂಗ್ ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ. ನಾವ್ ಇವ್ರಿಗೆ ಹೇಳೋದಿಷ್ಟೇ, ದಿನೇಶ್ ಗುಂಡೂರಾವ್ ಮತ್ತು ಹರ್ಷ ಗುಪ್ತಾ ಒಂಚೂರು ವೇಷ ಮರೆಸ್ಕೊಂಡು, ಹಿಂದಿನ ಕಾಲದಲ್ಲಿ ರಾಜರೆಲ್ಲ ಹೋಗ್ತಾ ಇದ್ರಲ್ಲ ಅದೇ ತರ ಇವರು ವೇಷ ಮರೆಸ್ಕೊಂಡು, ಅಂದ್ರೆ ಸ್ವಲ್ಪ ಕೂದಲೆಲ್ಲ ಚೇಂಜ್ ಮಾಡಿಕೊಂಡು, ಗಡ್ಡ ಎಲ್ಲ ಚೇಂಜ್ ಮಾಡಿಕೊಂಡು, ಮೀಸೆಲ್ಲ ಚೇಂಜ್ ಮಾಡಿಕೊಂಡು ವೇಷ ಮರೆಸ್ಕೊಂಡು ಹೋಗಿ ಅಡ್ಮಿಟ್ ಆಗಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ, ಮೆಡಿಸಿನ್ ತರಲಿ ಫಾರ್ಮಸಿಯಿಂದ. ಡಾಕ್ಟರ್ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನಲ್ಲಿ ಎಷ್ಟು ಮೆಡಿಸಿನ್ ಕೊಡ್ತಾರೆ, ಗೌರ್ಮೆಂಟ್ ಹಾಸ್ಪಿಟಲ್ ಕಾಂಪೌಂಡ್ ಒಳಗಿರೋ ಸರ್ಕಾರಿ ಆ ಫಾರ್ಮಸಿಯಲ್ಲಿ 4 ಮೆಡಿಸಿನ್ ಇಟ್ಕೊಂಡು ಕೂತಿರ್ತಾರೆ. ಇವ್ರು ಹೋಗಿ ಚೆಕ್ ಮಾಡಲಿ ಎಷ್ಟು ಮೆಡಿಸಿನ್ ಕೊಡ್ತಾರೆ, ಇನ್ನೆಷ್ಟನ್ನ ಹೊರಗಿನ ತರಕ್ಕೆ ಹೇಳ್ತಾರೆ, ಇಂತಿಂಥ ಪರ್ಟಿಕ್ಯುಲರ್ ಮೆಡಿಕಲಲ್ಲೇ ಹೋಗ್ತಾವ, ಇಂಥ ಪ್ರೈವೇಟ್ ಮೆಡಿಕಲ್ ಕಡೆ ತೋರಿಸ್ತಾರಾ ಇಲ್ವಾ, ಒಂದ್ಸಲ ಇವರೇ ಟೆಸ್ಟ್ ಮಾಡಿ ನೋಡ್ಲಿ, ಆಮೇಲೆ ಇದ್ರ ಬಗ್ಗೆ ಮಾತಾಡಲಿ. ಫ್ರೀಯಾಗಿ ಕೊಡ್ತೀವಿ ನಾವು, ಡಿಸ್ಕೌಂಟ್ ರೇಟಲ್ಲಿ ಏನಕ್ಕೆ ಫ್ರೀನೇ ಕೊಡ್ತಿದೀವಲ್ಲ ಅಂತ ಹೇಳೋಕ್ಕಿಂತ ಮುಂಚೆ ಜೊತೆಗೆ ಇನ್ನೊಂದು ಮಾತು ಹೇಳ್ತಿದ್ದಾರೆ. ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮಕ್ಕೆ ಕಮ್ಮಿ ಬೆಲೆಯಲ್ಲಿ ಬ್ಯೂರೋ ಆಫ್ ಫಾರ್ಮಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ನಿಂದ ಮೆಡಿಸಿನ್ ತಗೊಂಡು ಸರ್ಕಾರಿ ಆಸ್ಪತ್ರೆಗಳಿಗೆ ಕೊಡಿ ಅಂತ ಸರ್ಕಾರ ನಿರ್ದೇಶನ ಬೇರೆ ಕೊಟ್ಟಿದೆಯಂತೆ. ಅಸಲಿಗೆ ಜನೌಷಧಿ ಕೇಂದ್ರಗಳಿಗೂ ಇದೇ ಬ್ಯೂರೋ ಆಫ್ ಫಾರ್ಮಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸೇ ಮೆಡಿಸಿನ್ ಸಪ್ಲೈ ಮಾಡ್ತಿರೋದು. ಸೊ ಈಗ ಆಲ್ರೆಡಿ ಇರೋ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ನಾವೇ ಮಾಡ್ತೀವಿ ಅಂತ ಹೇಳೋಕೆ ಹೊರಟಿದೆ, ಆದರೆ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಆದರೆ ಸ್ನೇಹಿತರೆ, ಡೋಲೋ 650ನ ಫ್ರೀಯಾಗಿ ಕೊಟ್ಟರೆ ಸಾಕಾಗೋದಿಲ್ಲ. 2,000ಕ್ಕೂ ಅಧಿಕ ಮೆಡಿಸಿನ್ಗಳು ಫ್ರೀಯಾಗಿ ಸಿಗುತ್ತಾ? ಜನೌಷಧಿ ಕೇಂದ್ರಗಳಲ್ಲಿ ಡಿಸ್ಕೌಂಟ್ ರೇಟ್ ಆದರೂ ಕೂಡ, ಸಣ್ಣ ಪುಟ್ಟ ಚಾರ್ಜಸ್ ಕೊಡಬೇಕಾಗಿದ್ರೂ ಕೂಡ ಅವೈಲೇಬಿಲಿಟಿ ಎಲ್ಲವೂ ಇರ್ತಾ ಇತ್ತು. ಅದಿಲ್ಲ ಇದಿಲ್ಲ ಅಂತ ಪ್ರೈವೇಟ್ ಕಡೆಗೆ ತೋರಿಸುವಂಥ ಸಿಚುವೇಶನ್ ಇರಲಿಲ್ಲ. ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾ ಇದ್ವು, ಕಂಪ್ಲೇಂಟ್ ಜಾಸ್ತಿ ಇರಲಿಲ್ಲ. ಈಗ ಸರ್ಕಾರಿ ಆಸ್ಪತ್ರೆಗಳ ಸರ್ಕಾರಿ ಫಾರ್ಮಸಿಗಳು 2,000ಕ್ಕೂ ಅಧಿಕ ಬಗೆಯ ಮೆಡಿಸಿನ್ಗಳನ್ನು ಫ್ರೀಯಾಗಿ ಕೊಡ್ತಾರಾ? ಲಂಚ ತಗೊಳ್ಳದೆ ಕೊಡ್ತಾರಾ? ಒಂದು ವೇಳೆ ಎಲ್ಲ ಮೆಡಿಸಿನ್ ಅವೈಲೇಬಿಲಿಟಿ ಆದರೂ ಕೂಡ ನೋಡಬೇಕು ಇವ್ರು ಹೆಂಗೆ ಜಾರಿಗೊಳಿಸ್ತಾರೆ ಅಂತ ಹೇಳಿ. ಜನರಿಂದಲೇ ಸರ್ಕಾರಕ್ಕೆ ಮಂಗಳಾರತಿ. ಜನೌಷಧಿ ಕೇಂದ್ರಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರ ರಾಜಕೀಯ ಮಾಡಬಾರ್ದು ಅಂತ ಜನರೇ ಮಂಗಳಾರತಿ ಮಾಡಿದ್ದಾರೆ. ಬಂದ್ ಮಾಡಿದ್ರೆ ನಮಗೆ ಸಮಸ್ಯೆ ಆಗುತ್ತೆ, ಬಡವರಿಗೆ ಸಮಸ್ಯೆ ಆಗುತ್ತೆ. ಖಾಸಗಿ ಮೆಡಿಕಲ್ ಶಾಪ್ನಲ್ಲಿ ತಗೊಂಡ್ರೆ 300 ರೂಪಾಯಿ 200 ರೂಪಾಯಿ ಜಾಸ್ತಿ ಆಗುತ್ತೆ. ಯಾವುದೇ ಡಾಕ್ಟರ್ ಮೆಡಿಸಿನ್ ಬರ್ಕೊಟ್ರು ಕೂಡ ನಾವು ಇಲ್ಲಿಗೆ ಬರ್ತೀವಿ. ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ಗಳು ಮೆಡಿಸಿನ್ ಬರ್ಕೊಡ್ತಾರೆ, ನಾವು ಇಲ್ಲಿಗೆ ಬಂದು ತಗೊಳ್ತಾ ಇದ್ವಿ, ನಮಗೆ ತುಂಬಾ ಯೂಸ್ಫುಲ್ ಆಗಿತ್ತು ಅಂತ ಜನ ಒಕ್ಕೊರಲಿನಿಂದ ಹೇಳ್ತಿದ್ದಾರೆ. ಬಂದ್ ಮಾಡಿದ್ರೆ ನಾವು ಸತ್ತೇ ಹೋಗ್ತೀವಿ ಅಂತ ಹೇಳಿರೋದು ಉಂಟು. ಆಗ್ಲೇ ಹೇಳಿದ ಹಾಗೆ ಆಲ್ರೆಡಿ ಸೇವ್ ಜನೌಷಧಿ ಕೇಂದ್ರ ಅಂತ ಕ್ಯಾಂಪೇನ್ ಕೂಡ ಶುರುವಾಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸೊ ಸರ್ಕಾರಕ್ಕೆ ಇಷ್ಟೇ ಪ್ರಶ್ನೆ, ಫ್ರೀ ನಾವೇ ಕೊಡ್ತೀವಿ, ಏನು ಮಣ್ಣು ಸಿಗ್ತಾ ಇರಲಿಲ್ಲ, 4 ಮಾತ್ರೆ ಸಿಗ್ತಾ ಇತ್ತು ಅಷ್ಟೇ. ಸಿರಪ್ಪು, ಆಯಿಂಟ್ಮೆಂಟು, ಡ್ರಾಪ್ಗಳೆಲ್ಲ ಸಿಗಲ್ಲ ಸರಿಯಾಗಿ ಎಲ್ಲವು. ಸಿರಿಂಜ್, ಡ್ರಿಪ್ಸ್ ಅಂತೂ ಕೇಳಲೇಬೇಡಿ. ಅಂತ ಸಂದರ್ಭದಲ್ಲಿ ಸಾವಿರಾರು ರೀತಿಯ ಮೆಡಿಸಿನ್ಗಳನ್ನ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದಂತೆ ನಾವು ಫ್ರೀಯಾಗಿ ಮಾಡ್ತೀವಿ ಅಂತ ಹೇಳಿ, ಅಷ್ಟೇ ಎಫೆಕ್ಟಿವ್ ಆಗಿ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ ಇವರು. ಅವ್ರು ಡಿಸ್ಕೌಂಟ್ ಕೊಡ್ತಿದ್ರು, ನಾವು ಫ್ರೀಯಾಗಿ ಕೊಡ್ತೀವಿ, ಹೊಸ ಸಿಸ್ಟಮ್ ತರ್ತಾ ಇದ್ದೀವಿ, ಎಲ್ಲ ಫ್ರೀಯಾಗಿ ಆಗುತ್ತೆ ಅಂತ ಹೇಳಿ. ಎಷ್ಟು ಎಫೆಕ್ಟಿವ್ ಆಗಿ ಜಾರಿಗೊಳಿಸ್ತಾರೆ, ಯಾವಾಗ ಜಾರಿಗೊಳಿಸ್ತಾರೆ? ಫಸ್ಟ್ ಅದನ್ನು ಜಾರಿ ಮಾಡಿಬಿಟ್ಟು ಕ್ಲೋಸ್ ಮಾಡಬೇಕಾಗಿತ್ತಲ್ಲ. ಇನ್ನೂ ಬಂದಿಲ್ವಲ್ಲ ನಿಮ್ಮ ಹೊಸ ಸಿಸ್ಟಮ್ ಇನ್ನೂ ಕೂಡ. ಓಕೆ, ಫ್ಯಾಂಟಾಸ್ಟಿಕ್, ಅಷ್ಟೇ ಎಫಿಷಿಯೆಂಟ್ ಆಗಿ ಸಾವಿರಾರು ರೀತಿಯ ಮೆಡಿಸಿನ್ಗಳನ್ನು ಡಿಸ್ಕೌಂಟ್ ಬದಲಿಗೆ ಫ್ರೀಯಾಗಿ ಕೊಡ್ತೀರಂದ್ರೆ ಸೂಪರ್, ನೀವು ಗ್ರೇಟ್, ನೀವು ದೇವ್ರು. ನೀವು ಫಸ್ಟ್ ಜಾರಿ ಮಾಡಿ, ಆಮೇಲೆ ಕ್ಲೋಸ್ ಮಾಡಿ. ನಿಮ್ಮ ಎಫಿಷಿಯನ್ಸಿ ನೋಡೋಣ. ಜನರೇನು ಕ್ರೇಜಿ ಅಲ್ವಲ್ಲ, ಆಟೋಮೆಟಿಕಲಿ ಬಂದಾಗ್ತವೆ ಜನೌಷಧಿ ಕೇಂದ್ರಗಳು ನೀವು ಹಂಗೆ ಮಾಡಿಬಿಟ್ರೆ ಅಲ್ವಾ. ಜನೌಷಧಿ ಕೇಂದ್ರ ಪಕ್ಕದಲ್ಲಿ ನಿಮ್ಮದು ಕಂಪ್ಲೀಟ್ಲಿ ಫ್ರೀ, ಎಲ್ಲ ಅವೈಲೇಬಲ್ ಇರೋ ಫ್ರೀ ಕೇಂದ್ರ. ಎಲ್ಲಿ ತಗೊಳ್ತಾರೆ ಜನ? ಎಲ್ಲ ಇಲ್ಲೇ ತಗೊಳ್ತಾರಲ್ಲ, ಅವಾಗ ಇವು ಆಟೋಮೆಟಿಕಲಿ ಬಂದಾಗ್ತಾವಲ್ಲ ಜನೌಷಧಿ ಕೇಂದ್ರಗಳು. ಹಂಗೆ ಮಾಡಿ ತಾಕತ್ತು ತೋರಿಸಿ, ಮುಂಚೆನೇ ಏನಕ್ಕೆ ಬಂದ್ ಮಾಡಿಸ್ತಾ ಇದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ ಕೂಡ. ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.